ಕರ್ನಾಟಕ ಸಿಎಂ ಕುರ್ಚಿಗೆ ಮೋದಿ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ರ ಸಿಎಂ ಕುರ್ಚಿ ವ್ಯಾಲಿಡಿಟಿ ಬಗ್ಗೆ ಹೇಳಿದ್ದಾರೆ ಪಿಎಂ ಮೋದಿ. ಕರ್ನಾಟಕ ಸಿಎಂ ಕುರ್ಚಿಗೆ ಮೋದಿ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರಾ? ಸಿದ್ದು ಕುರ್ಚಿಯ ವ್ಯಾಲಿಡಿಟಿ ಹೇಳಿದ್ದಾರೆ ಪಿಎಂ ಮೋದಿ. ಅಧಿಕಾರ ಹಸ್ತಾಂತರದ ಬಗ್ಗೆಯೂ ನಮೋ ಸ್ಫೋಟಕ ಮಾತುಗಳಾಡಿದ್ದಾರೆ. ಸಿದ್ದರಾಮಯ್ಯ ಮುಂದುವರಿಯಲ್ಲ ಅಂತ ಪರೋಕ್ಷ ಸುಳಿವು ನೀಡಿದ್ರ. ಸಿಎಂ ಆಗಿ ಸಿದ್ದರಾಮಯ್ಯ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಬೇರೆಯವರಿಗೆ ಅವಕಾಶ ಕೊಡ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಪಿಎಂ ಮೋದಿಗೆ ಗೊತ್ತಾಯ್ತು ಸಿದ್ದು ಕುರ್ಚಿಯ ವ್ಯಾಲಿಡಿಟಿ. ಪಿಎಂ ಮೋದಿಗೆ ಗೊತ್ತಾಯ್ತಾ ಸಿದ್ದು ಕುರ್ಚಿಯ ವ್ಯಾಲಿಡಿಟಿ? ಪರೋಕ್ಷವಾಗಿಯೇ ಡಿಸಿಎಂ ಡಿಕೆ ಪರ ಬ್ಯಾಟ್ ಬೀಸಿದ್ರ ಮೋದಿ ಅವರು ಅನ್ನುವಂತಹ ಪ್ರಶ್ನೆ. ಕರ್ನಾಟಕ ಸಿಎಂ ಕುರ್ಚಿಗೆ ಈಗ ಮೋದಿ ಟೈಮ್ ಬಾಂಬ್ ಏನಾದ್ರೂ ಫಿಕ್ಸ್ ಮಾಡಿದ್ರ ಅಂತ ಸಿದ್ದು ಕುರ್ಚಿಯ ವ್ಯಾಲಿಡಿಟಿ ಹೇಳಿದ್ದಾರೆ ಮೋದಿ ಅವರು. ಅಧಿಕಾರದ ಹಸ್ತಾಂತರದ ಬಗ್ಗೆಯೂ ನಮೋ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಸಿದ್ದರಾಮಯ್ಯ ಮುಂದುವರಿಯಲ್ಲ ಅಂತ ಪರೋಕ್ಷ ಸುಳಿವು ಕೂಡ ನೀಡಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಬೇರೆಯವರಿಗೆ ಅವಕಾಶ ಕೊಡ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಪಿಎಂ ಮೋದಿಗೆ ಗೊತ್ತಾಯ್ತಾ ಸಿದ್ದು ಕುರ್ಚಿಯ ವ್ಯಾಲಿಡಿಟಿ? ಪರೋಕ್ಷವಾಗಿ ಡಿಸಿಎಂ ಡಿಕೆಶಿ ಪರ ಬ್ಯಾಟ್ ಬೀಸಿದ್ರ ಪಿಎಂ ಮೋದಿ ಅನ್ನುವಂತಹ ಪ್ರಶ್ನೆ ಈಗ. ಕರ್ನಾಟಕ ಸಿಎಂ ಕುರ್ಚಿಗೆ ಇದೀಗ ಮೋದಿ ಕೂಡ ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ರ ಅಂತ. ಯಾಕಂತಂದ್ರೆ ಸಿದ್ದು ಕುರ್ಚಿಯ ವ್ಯಾಲಿಡಿಟಿಯ ಬಗ್ಗೆ ಈಗ ಮಾತನಾಡಿರುವಂತದ್ದು, ಅಧಿಕಾರ ಹಸ್ತಾಂತರದ ಬಗ್ಗೆ ಈಗ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ರಾಜಕಾರಣದಲ್ಲಿ ತಿರುವು ಪಡೆದುಕೊಳ್ಳುತ್ತಾ ಕಾದು ನೋಡಬೇಕು. ಅಧಿಕಾರ ಹಸ್ತಾಂತರದ ಬಗ್ಗೆಯೂ ಮಾತನಾಡಿದ್ದು, ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಮುಂದುವರಿಯಲ್ಲ ಅಂತ ಪರೋಕ್ಷವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಬೇರೆಯವರಿಗೆ ಅವಕಾಶ ಕೊಡ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ಅಂತ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿನಲ್ಲಿ ಹೇಳಿರುವಂಥದ್ದು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮೋದಿ ಅವರು ಬೆಂಗಳೂರಿನಲ್ಲಿ ಈ ಒಂದು ಕುರ್ಚಿ ಗುದ್ದಾಟದ ಬಗ್ಗೆಯೂ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಬೇರೆಯವ್ರಿಗೂ ಕೂಡ ಅವಕಾಶ ಕೊಡ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ, ಆದರೆ ಹೆಚ್ಚು ದಿನ ಉಳಿಯೋದು ಡೌಟ್ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ಸುಳಿವೇನಾದ್ರೂ ನೀಡಿದ್ರ ನರೇಂದ್ರ ಮೋದಿ ಅವರು? इनकम्बेंसी शुरू हो जाती है। ऐसा इसलिए है क्योंकि कांग्रेस को सिर्फ विश्वासघात करना आता है। ये खुद भी झूठे हैं और उनकी गारंटियां भी झूठी है। कांग्रेस की सत्ता की किताब में गवर्नेंस का चैप्टर तो है ही नहीं है। यहां कर्नाटका में भी पिछले 3 साल से हम यही देख रहे हैं। जनता की समस्याएं सुलझाने के बजाय यहां की सरकार का ज्यादातर समय आपस के झगड़े सुलझाने में लग रहा है। ये तय नहीं हो पाता है कि ये मुख्यमंत्री कितने दिन रहेंगे। ये तय नहीं हो पाता कि दूसरे को मौका मिलेगा कि नहीं मिलेगा, लटकाए रखा है। इतना ही नहीं, ये मैं देख रहा हूं इनकी इकोसिस्टम, तमिलनाडु में प्रक्रिया चल रही थी और इनकी इकोसिस्टम दिल्ली में बैठे बैठे देश को गुमराह करते थे कि देखो 4 तारीख को नतीजे आ गए, 5 हो गई, 6 हो गई, 7 हो गई, 8 हो गई, तमिलनाडु में सरकार नहीं बन रही है। अरे भाई केरल में तो पूर्ण बहुमत है, वहां तो बना लो। ये इकोसिस्टम केरल के लिए चुप है, नेता नहीं तर्क पा रहे। 2.5 साल की फॉर्मूला करे कि 1 साल के 5 मुख्यमंत्री की फॉर्मूला करे, अभी तक उनको नतीजा हाथ नहीं लग रहा है। एंटी इनकम्बेंसी शुरू हो जाती है। ऐसा इसलिए है क्योंकि कांग्रेस को सिर्फ विश्वासघात करना आता है। ये खुद भी झूठे हैं और उनकी गारंटियां भी झूठी है।
कांग्रेस की सत्ता की किताब में गवर्नेंस का चैप्टर तो है ही नहीं है। यहां कर्नाटका में भी पिछले 3 साल से हम यही देख रहे हैं। जनता की समस्याएं सुलझाने के बजाय यहां की सरकार का ज्यादातर समय आपस के झगड़े सुलझाने में लग रहा है। ये तय नहीं हो पाता है कि मुख्यमंत्री कितने दिन रहेंगे। ये तय नहीं हो पाता कि दूसरे को मौका मिलेगा कि नहीं मिलेगा, लटकाए रखा है। इतना ही नहीं, ये मैं देख रहा हूं इनकी इकोसिस्टम, तमिलनाडु में प्रक्रिया चल रही थी और इनकी इकोसिस्टम दिल्ली में बैठे बैठे देश को गुमराह करते थे कि देखो 4 तारीख को नतीजे आ गए, 5 हो गई, 6 हो गई, 7 हो गई, 8 हो गई, तमिलनाडु में सरकार नहीं बन रही है। अरे भाई, केरल में तो पूर्ण बहुमत है, वहां तो बना लो। ये इकोसिस्टम केरल के लिए चुप। ಎಸ್, ಕರ್ನಾಟಕ ಸಿಎಂ ಕುರ್ಚಿಯ ಬಗ್ಗೆ ಇದೀಗ ಮೋದಿ ಟೈಮ್ ಬಾಂಬ್ ಫಿಕ್ಸ್ ಮಾಡಿರುವಂಥದ್ದು. ಸಿದ್ದು ಕುರ್ಚಿಯ ವ್ಯಾಲಿಡಿಟಿಯ ಬಗ್ಗೆ ಮಾತನಾಡಿದ್ರು. ಜೊತೆಗೆ ತಮಿಳುನಾಡು ಸರ್ಕಾರದಲ್ಲಿ ಒಂದಲ್ಲ ಎರಡಲ್ಲ 5 ದಿನಗಳು ಕಳೆದ್ರೂ ಕೂಡ ಇನ್ನೂ ಕೂಡ ರಚನೆ ಆಗಲಿಲ್ಲ ಅಂತ ಪರೋಕ್ಷವಾಗಿಯೇ ಟಾಂಗ್ ಕೊಟ್ಟರು. ಇನ್ನು ಕೇರಳದಲ್ಲೂ ಕೂಡ ಅಧಿಕೃತವಾಗಿ ಕಾಂಗ್ರೆಸ್ ಬಹುಮತ ಪಡೆದುಕೊಂಡು ಬಂದಿದೆ. ಆದರೂ ಕೂಡ ಅಲ್ಲಿ ಇನ್ನು ಸರ್ಕಾರ ರಚಿಸೋದಕ್ಕೆ ಕಾಂಗ್ರೆಸ್ಗೆ ಇನ್ನೂ ಆಗ್ತಾ ಇಲ್ಲ ಅಂತ ವ್ಯಂಗ್ಯ ಮಾತುಗಳನ್ನಾಡಿದ್ರು. ಸರ್ಕಾರದ ಹಸ್ತಾಂತರದ ಬಗ್ಗೆಯೂ ಈಗ ನಮೋ ಸ್ಫೋಟಕ ಸುಳಿವುಗಳನ್ನು ಕೊಟ್ಟಿರುವಂಥದ್ದು. ಸಿಎಂ ಆಗಿ ಸಿದ್ದರಾಮಯ್ಯ ಎಷ್ಟು ದಿನ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಬೇರೆಯವರಿಗೆ ಅವಕಾಶ ಕೊಡ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ಅಂತ ಪರೋಕ್ಷವಾಗಿಯೇ ಡಿಸಿಎಂ ಡಿಕೆ ಶಿವಪರ ಬ್ಯಾಟ್ ಬೀಸಿದ್ರ ಅಂತ ಮಾತುಗಳು ಕೇಳಿ ಬಂದಿರುವಂಥದ್ದು. ಪಿಎಂ ಮೋದಿಗೆ ಗೊತ್ತಾಗಿದೆಯಾ ಸಿದ್ದು ಕುರ್ಚಿಯ ವ್ಯಾಲಿಡಿಟಿ? ಯಾಕಂತಂದ್ರೆ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ಪಟ್ಟದಾಟದ ಬಗ್ಗೆ, ಸಿಎಂ ಕುರ್ಚಿಯ ಬಗ್ಗೆ ಈಗ ಮಾತನಾಡಿದ್ದಾರೆ, ಪ್ರತಿಕ್ರಿಯೆ ನೀಡಿದ್ದಾರೆ. ಎಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಇರ್ತಾರೆ ಗೊತ್ತಿಲ್ಲ, ವ್ಯಾಲಿಡಿಟಿಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಾಗಿದ್ರೆ ಒಂದು ವೇಳೆ ಏನಾದರೂ ಪಿಎಂ ಮೋದಿ ಅವರಿಗೆ ಏನಾದರೂ ಸಂದೇಶ ರವಾನೆ ಆಗಿದೆಯಾ ಕರ್ನಾಟಕ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಸಿಎಂ ಪಟ್ಟದಾಟದ ಬಗ್ಗೆ ಅನ್ನುವಂತಹ ಮಾಹಿತಿ ಕೂಡ ಈಗ ಹೊರಬೀಳ್ತಾ ಇರುವಂಥದ್ದು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಿಂದ ವಿವೇಕ್. ಈಗಾಗಲೇ ಮೋದಿ ಅವರ ಮಾತುಗಳನ್ನ ಗಮನಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಉರುಳಿಸೋದು ಅಷ್ಟು ಸುಲಭನಾ? ಆಗಿ 6 ತಿಂಗಳುಗಳಿಂದ ಕೂಡ ಅಷ್ಟೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಂದು ದೊಡ್ಡ ಮಟ್ಟದ ಗೊಂದಲ ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಕ್ಯಾಂಪ್ನವರು ಡೆಲ್ಲಿಗೆ ಹೋಗೋವಂಥದ್ದು, ಜೊತೆ ಮತ್ತೊಂದು ಕಡೆ ಸಿಎಂ ಕ್ಯಾಂಪ್ನವರು ಡೆಲ್ಲಿಗೆ ಹೋಗೋವಂಥದ್ದು, ಈ ರೀತಿಯಾದ ಪರಿಸ್ಥಿತಿ ಪದೇ ಪದೇ ನಾವು ನೋಡ್ತಾನೆ ಇದ್ದೀವಿ ಸಾಕಷ್ಟು ದಿನಗಳಿಂದ. ಜೊತೆಗೆ ಪವರ್ ಶೇರಿಂಗ್ ವಿಚಾರವಾಗೂ ಕೂಡ ಅಷ್ಟೇ 6 ತಿಂಗಳಿಂದ ಇನ್ನೇನು ಮುಖ್ಯಮಂತ್ರಿ ಈಗ ಬದಲಾವಣೆ ಆಗುತ್ತೆ ಆಗ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ಡೇಟ್ಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಬಣದವರು ಕೊಟ್ಟಿದ್ರು. ಅದಾದ ಬಳಿಕ ಈಗ ಮೇ 15ನೇ ತಾರೀಕು ಅಂದರೆ ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇ ದಿನ ಒಂದು ಗಿಫ್ಟ್ ಆಗಿ ಕೊಡ್ತೇವೆ, ಅವ್ರಿಗೆ ಅದೇ ದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗಲೂ ಕೂಡ ಒಂದಿಷ್ಟು ಹೇಳಿಕೆಗಳು ಕೂಡ ಹರಿದಾಡ್ತಿವೆ. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ರಾಜ್ಯಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ HALನಲ್ಲಿ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಭಾಷಣದಲ್ಲಿ ನೇರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯ ಫೈಟ್ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅದರಲ್ಲೂ ಕೂಡ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಎಷ್ಟು ದಿನಗಳ ಕಾಲ ಇರ್ತಾರೋ ಗೊತ್ತಿಲ್ಲ ಅನ್ನೋ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಜೊತೆಗೆ ಇನ್ನೊಂದು ಕಡೆ ಇನ್ನೊಬ್ಬರು ಪ್ರಯತ್ನ ಪಡ್ತಿರುವಂಥ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಈ ಅರ್ಥ ಕಲ್ಪಿಸುವಂಥ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು. ಅದು ಕೂಡ ದೇಶದ ಒಂದು ಪ್ರಧಾನಿಯಾಗಿ ರಾಜ್ಯದ ಸಿಎಂ ಕುರ್ಚಿ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಇದು ಸಾಕಷ್ಟು ಕುತೂಹಲ ಕೆರಳಿಸ್ತಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಏನಾದರೂ ಬ್ಯಾಟ್ ಬೀಸಿದ್ರ ನರೇಂದ್ರ ಮೋದಿ ಅವರು
ಅವರು ಅನ್ನೋ ಒಂದಿಷ್ಟು ಕುತೂಹಲಕಾರಿ ಕೂಡ ಮೂಡಿಸುತ್ತೆ. ಯಾಕಂದರೆ ಅವರಿಗೆ ಸಪೋರ್ಟಿವ್ ಇರೋವಂಥ ರೀತಿಯಲ್ಲಿ ಈ ಸ್ಟೇಟ್ಮೆಂಟ್ ಇದೆ, ಈ ಭಾಷಣದಲ್ಲಿ ಉಪಯೋಗ ಮಾಡಿದ್ದಾರೆ. ಜೊತೆಗೆ ಅವರು ಮತ್ತೊಂದು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ. ರಾಜಸ್ಥಾನದಲ್ಲೂ ಕೂಡ ಇದೇ ರೀತಿಯಾಗಿತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಈಗ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಬಹುಮತ ಕೂಡ ಸಿಕ್ಕಿದೆ ಕೇರಳದಲ್ಲಿ. ಅಲ್ಲೂ ಕೂಡ ಅಷ್ಟೇ ಸರ್ಕಾರ ರಚನೆ ಮಾಡೋದಕ್ಕೆ ಅವರು ಕೂಡ ಇಕ್ಕಟ್ಟಿಗೆ ಸಿಲುಕಾಕೊಂಡಿದ್ದಾರೆ. ಮುಖ್ಯಮಂತ್ರಿ ಯಾರು ಎಂಬ ಆಯ್ಕೆ ಮಾಡೋದಕ್ಕೆ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಈ ರೀತಿ ಕಾಂಗ್ರೆಸ್ ಅವರು ಆಯ್ಕೆ ಆದಂಥ ಪ್ರತಿ ಸ್ಟೇಟ್ನಲ್ಲೂ ಕೂಡ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂಥ ಗೊಂದಲಗಳು ಕೂಡ ಇದೆ. ಇದಕ್ಕೆಲ್ಲ ಬಗೆಹರಿಸಬೇಕು ಅನ್ನೋ ಒಂದು ಕ್ಲಿಯರ್ ಕಟ್ ಆದಂಥ ಮಾತುಗಳನ್ನು ಇವತ್ತು ನರೇಂದ್ರ ಮೋದಿ ಅವರು ಆಡಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅವರು ಮಾತನಾಡ್ತಾರೆ ಅಂತ ಯಾರು ಕೂಡ ಬಹುಶಃ ಊಹೆ ಮಾಡಿರಲಿಲ್ವೇನೋ. ಆದರೆ ಅವರು ಮಾತನಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇದು ಯಾವ ತಿರುವನ್ನ ಕೂಡ ಪಡೆದುಕೊಳ್ಳುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿರುತ್ತೆ. ಗಂಗಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ವಿವೇಕ್.